ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನಿ ಮಂಜು, ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, ನಮ್ಮ RCB ಹುಡುಗರ ಆರ್ಭಟ ಅಂತ ಹೇಳ್ಬಹುದು. ಹೌದು ಫ್ರೆಂಡ್ಸ್, IPL 2025 ಗೆ ನಮ್ಮ RCB ತಂಡ ಒಳ್ಳೆ ಟೀಮ್ ನ ಕಟ್ಟಿದೆ ಅಂತ ಹೇಳ್ಬಹುದು. ಯಾಕಂದ್ರೆ ಈಗಾಗಲೇ ನಮ್ಮ RCB ತಂಡದಲ್ಲಿರುವ ಕೆಲವಷ್ಟು ಆಟಗಾರರು ಬೇರೆ ಬೇರೆ ಲೀಗ್ ನಲ್ಲಿ ಸ್ಮಾಶ್ ಮಾಡ್ತಾ ಇದ್ದಾರೆ. ಅಂದ್ರೆ ಬಿಗ್ ಬಿಗ್ ಹಿಟ್ ಗಳನ್ನು ಹೊಡೆದು ಸೆಂಚುರಿ, ಹಾಫ್ ಸೆಂಚುರಿಗಳನ್ನು ಗಳಿಸ್ತಾ ಇದ್ದಾರೆ ಅಂತ ಹೇಳ್ಬಹುದು. ಇನ್ನು ಫ್ರೆಂಡ್ಸ್, ನಮ್ಮ RCB ತಂಡದ ಹುಡುಗರ ಆರ್ಭಟ ಅಷ್ಟೇ ಅಲ್ಲ, ಈ ಸೀಸನ್ ನಲ್ಲಿ ನಮ್ಮ IPL 2025 ಗೆ ನಮ್ಮ RCB ತಂಡದ ಟಾಪ್ 6 ಅಂತ ಹೇಳ್ಬಹುದು. ಟಾಪ್ 6 ಕನ್ಫರ್ಮ್ ಆಗಿದೆ. ಅಂದ್ರೆ ನಮ್ಮ RCB ತಂಡದ ಕೋಚ್ ಆಂಡ್ರಿ ಫ್ಲವರ್ ಅವರು ಕೂಡ ಕನ್ಫರ್ಮ್ ಮಾಡಿದ್ದಾರೆ. ಹಾಗಾದ್ರೆ ನಮ್ಮ RCB ತಂಡದ ಹುಡುಗರ ಆರ್ಭಟ ಹೇಗಿದೆ, ಅಷ್ಟೇ ಅಲ್ಲ ನಮ್ಮ RCB ತಂಡದ ಟಾಪ್ 6 ಹೇಗಿದೆ ಅಂತ ನಾನ್ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಇನ್ನು ಕೂಡ ನಮ್ ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಎಷ್ಟು ದಿವಸದಿಂದ ವಿಡಿಯೋ ನೋಡ್ತಾ ಬರ್ತಾ ಇದ್ದೀರಿ, ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೆ ನಿಮ್ಗೆ ತಕ್ಷಣ ನೋಟಿಫಿಕೇಶನ್ ಬರಲು ಬೆಲ್ ಐಕನ್ ಕೂಡ ಆನ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇನ್ನೇನು 7,000 ಸಬ್ಸ್ಕ್ರೈಬರ್ಸ್ ರೀಚ್ ಆಗ್ತಾ ಇದೆ ಅಂತ ಹೇಳ್ಬಹುದು. ಇನ್ನು ಫ್ರೆಂಡ್ಸ್, ನಮ್ಮ RCB ತಂಡದ ಆಟಗಾರರು ಬಿಗ್ ಬಿಗ್ ಹಿಟ್ ಗಳನ್ನು ಬಾರಿಸ್ತಾ ಇದ್ದಾರೆ. ಹೌದು ಫ್ರೆಂಡ್ಸ್, ಈಗ ಬಿಗ್ ಬಾಸ್ ಲೀಗ್ ನಲ್ಲಿ ಟಿಮ್ ಡೇವಿಡ್ ಅವರು ಬ್ಯಾಕ್ ಟು ಬ್ಯಾಕ್ ಹಾಫ್ ಸೆಂಚುರಿಯನ್ನು ಬಾರಿಸಿದ್ದಾರೆ. ಒಂದು ದಿನ 62 ರನ್ ಗಳನ್ನು ಗಳಿಸಿಕೊಂಡರೆ, ಇನ್ನು 38 ಬಾಲ್ ಗಳಲ್ಲಿ 68 ರನ್ ಅನ್ನು ಟಿಮ್ ಡೇವಿಡ್ ಅವರು ನಿನ್ನೆ ಬಾರಿಸಿದ್ದಾರೆ. ಟಿಮ್ ಡೇವಿಡ್ ಅವರು ಒಂದು ಒಳ್ಳೆ ಫಾರ್ಮ್ ನಲ್ಲಿದ್ದಾರೆ. ಇದೇ ರೀತಿ ನಮ್ಮ RCB ತಂಡದಲ್ಲೂ ಕೂಡ ಇವರು ಪರ್ಫಾರ್ಮೆನ್ಸ್ ಅನ್ನು ತೋರಬೇಕು. ಯಾಕಂದ್ರೆ ಟಿಮ್ ಡೇವಿಡ್ ಅವರು ನಮ್ಮ RCB ತಂಡದ ಮುಖ್ಯ ಫಿನಿಶರ್ ಆಗಿರುತ್ತಾರೆ. ಲಾಸ್ಟ್ 6ನೇ ಕ್ರಮಾಂಕದಲ್ಲಿ ಇವರೇ ಬ್ಯಾಟಿಂಗ್ ಗೆ ಬರುತ್ತಾರೆ. ಅದಕ್ಕಾಗಿ ಟಿಮ್ ಡೇವಿಡ್ ಅವರು ಇದೇ ಫಾರ್ಮ್ ಅನ್ನು ಕಂಟಿನ್ಯೂ ಮಾಡಿ ನಮ್ಮ RCB ತಂಡದಲ್ಲಿ ಕೂಡ, ನಮ್ಮ ಇಂಡಿಯನ್ ಪಿಚ್ ನಲ್ಲೂ ಕೂಡ ಇದೇ ರೀತಿ ಬ್ಯಾಟಿಂಗ್ ಆಡಲಿ ಅಂತ ನಾವೆಲ್ಲರೂ ಆಶಿಸೋಣ. ನಮ್ಮ RCB ತಂಡ ಟಿಮ್ ಡೇವಿಡ್ ಅವರನ್ನು ಪಿಕ್ ಮಾಡಿದ್ದು ಒಂದು ರೀತಿ ಒಳ್ಳೇದಾಯ್ತು. ವಿಲ್ ಜಾಕ್ಸ್ ಅವರನ್ನು ಬಿಟ್ಟದ್ದು ಒಂದ್ ಸ್ವಲ್ಪ ಬೇಜಾರಾಗಿದೆ. ಆದ್ರೆ ಇವರ ಬಾರಿಸಿದ 50 ಗಳನ್ನು ನೋಡಿ ನಮ್ಮ RCB ತಂಡದ ಸಾಕಷ್ಟು ಅಭಿಮಾನಿಗಳು ಹೆಮ್ಮೆಯನ್ನು ಪಡುತ್ತಿದ್ದಾರೆ ಅಂತ ಹೇಳ್ಬಹುದು. ಇನ್ನು ಫ್ರೆಂಡ್ಸ್, ಅಷ್ಟೇ ಅಲ್ಲ, ಇನ್ನೊಬ್ಬ ಆಟಗಾರ ದೇವದತ್ ಪಡಿಕ್ಕಲ್, ಇವರು ಕೂಡ ಇವತ್ತು ಸೆಂಚುರಿಯನ್ನು ಬಾರಿಸಿದ್ದಾರೆ, ಶತಕವನ್ನು ಬಾರಿಸಿದ್ದಾರೆ ವಿಜಯ್ ಹಜಾರೆ ಟ್ರೋಫಿಯಲ್ಲಿ. ಇವರು ಕೂಡ ನಮ್ಮ RCB ತಂಡಕ್ಕೆ ಓಪನರ್ ಆಗಿ ಆಡುವ ಚಾನ್ಸ್ ಇದೆ. ಅಂದ್ರೆ ನಮ್ಮ RCB ತಂಡದ ಓಪನರ್ ಫಿಲ್ ಸಾಲ್ಟ್ ಅವರು ಏನಾದ್ರು ಎಡವಿದ್ರೆ ಮಾತ್ರ ದೇವದತ್ ಪಡಿಕ್ಕಲ್ ಅವರಿಗೆ ಚಾನ್ಸ್ ಸಿಗುತ್ತೆ. ಇವರು ಇದೇ ರೀತಿ ಇನ್ನೊಂದೆರಡು ಸೆಂಚುರಿಗಳನ್ನು ಬಾರಿಸಿದ್ರೆ ಇವರನ್ನು ಡೈರೆಕ್ಟ್ ಆಗಿ ಓಪನರ್ ಆಡಿಸುತ್ತಾರೆ ಅಂತ ಹೇಳ್ಬಹುದು. ಒಟ್ನಲ್ಲಿ ನಮ್ಮ RCB ತಂಡದ ಪರವಾಗಿ ಈ ಆಟಗಾರರು ಅದ್ಭುತವಾದ ಪರ್ಫಾರ್ಮೆನ್ಸ್ ಅನ್ನು ಲೀಗ್ ನಲ್ಲಿ ತೋರಿಸ್ತಾ ಇದ್ದಾರೆ. ಇದೇ ಆಟವನ್ನು IPL ನಲ್ಲಿ RCB ತಂಡಕ್ಕೆ ಕಂಟಿನ್ಯೂ ಮಾಡ್ಲಿ ಅಂತ ನಾವು ಆಶಿಸೋಣ. ಇನ್ನು ಫ್ರೆಂಡ್ಸ್, ನಮ್ಮ RCB ತಂಡದ ಟಾಪ್ 6 ಯಾರು ಅಂತ ಆಂಡಿ ಫ್ಲವರ್ ಅವರು ಕನ್ಫರ್ಮೇಶನ್ ಕೊಟ್ಟಿದ್ದಾರೆ. ಅದು ಹೇಗೆ ಅಂದ್ರೆ, ಓಪನರ್ಸ್ ಗಳಾಗಿ ಬರುತ್ತಾರೆ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಅಂತ ಹೇಳ್ಬಹುದು. ಡಮಾಲ್ ಡಿಮಲ್ ಬ್ಯಾಟಿಂಗ್ ಆಡುವ ಆಟಗಾರರು ಅಂತ ಹೇಳ್ಬಹುದು. ಒಬ್ಬ ಪೇರ್ಲೆಸ್ ಆಗಿ ಆಡುವ ಆಟಗಾರ ಫಿಲ್ ಸಾಲ್ಟ್ ಆದ್ರೆ, ಒಬ್ಬ ನಿಧಾನಗತಿಯಿಂದ ಆಡಿ ಮ್ಯಾಚ್ ಅನ್ನು ಗೆಲ್ಲಿಸಿಕೊಳ್ಳುವ ಎಬಿಲಿಟಿ ಅನ್ನು ಹೊಂದಿರುವ ವಿರಾಟ್ ಕೊಹ್ಲಿ, ನಮ್ಮ ಕಿಂಗ್ ಕೊಹ್ಲಿ ಅಂತ ಹೇಳ್ಬಹುದು. ಇವರಿಬ್ಬರು ಕೂಡಿದ್ರೆ ಸ್ಮ್ಯಾಶ್ ಮಾಡೋದು ಫಿಕ್ಸ್ ಅಂತ ಹೇಳ್ಬಹುದು. ಇನ್ನು 3ನೇ ಕ್ರಮಾಂಕದಲ್ಲಿ ರಜತ್ ಪಟಿದಾರ್ ಅವರು ಇರುತ್ತಾರೆ. 4ನೇ ಕ್ರಮಾಂಕದಲ್ಲಿ ಜಿತೇಶ್ ಶರ್ಮಾ ಅವರು ಇರುತ್ತಾರೆ ಅಂತ ಹೇಳ್ಬಹುದು. ಫ್ರೆಂಡ್ಸ್, ಸಾರಿ, 4ನೇ ಕ್ರಮಾಂಕದಲ್ಲಿ ಲಿವಿಂಗ್ಸ್ಟನ್ ಅವರು ಬರ್ತಾರೆ. 5ನೇ ಕ್ರಮಾಂಕದಲ್ಲಿ ಜಿತೇಶ್ ಶರ್ಮಾ ಅವರು ಇರುತ್ತಾರೆ. ಇನ್ನು 6ನೇ ಕ್ರಮಾಂಕದಲ್ಲಿ ಟಿಮ್ ಡೇವಿಡ್ ಅವರು ಇರುತ್ತಾರೆ ಅಂತ ಹೇಳ್ಬಹುದು. ನಮ್ಮ RCB ತಂಡದ ಟಾಪ್ 6 ಅಂತ ಹೇಳ್ಬಹುದು. ಈ 6 ಜನರ ಬ್ಯಾಟಿಂಗ್ ಲೈನಪ್ ಅನ್ನು ನೋಡಿದ್ರೆ ನಮ್ಮ RCB ತಂಡ ಸ್ಟ್ರಾಂಗೆಸ್ಟ್ ಬ್ಯಾಟಿಂಗ್ ಲೈನಪ್ ಆಗಿ IPL 2025 ನಲ್ಲಿ ಮೂಡಿ ಬಂದಿದೆ ಅಂತ ಹೇಳ್ಬಹುದು. ಇನ್ನು ಫ್ರೆಂಡ್ಸ್, ನಿಮ್ಮ ಪ್ರಕಾರ ನಮ್ಮ RCB ತಂಡದ ಬ್ಯಾಟಿಂಗ್ ಲೈನಪ್ ನಿಮ್ಗೇನಾದ್ರೂ ಇಷ್ಟ ಆಗಿದ್ರೆ ಈ ಕೂಡಲೇ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ RCB ಅಂತ ಕಮೆಂಟ್ ಮಾಡಿ. ನನಗೂ ಕೂಡ ಮೋಟಿವೇಶನ್ ಬರುತ್ತೆ. ನಾನು ಇನ್ನು ಈ ವಿಡಿಯೋದಲ್ಲಿ ಏನಾದ್ರೂ ಸ್ವಲ್ಪ ತಪ್ಪು ಮಾತಾಡಿದ್ರೆ ಅದನ್ನು ನನಗೆ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ, ನಾನು ಅದನ್ನ ತಿದ್ದುಕೊಳ್ಳುತ್ತೇನೆ. ನಮಸ್ಕಾರ ಫ್ರೆಂಡ್ಸ್.